ಪಹಲ್ಗಾಮ್ ದಾಳಿಯ ಮತ್ತೊಂದು ಸ್ಫೋಟಕ ಸಂಗತಿ ಬಯಲಾಗಿದೆ. ದಾಳಿ ನಡೆಯೋ 15 ದಿನಗಳ ಹಿಂದಷ್ಟೇ ವ್ಯಾಪಾರಿಯೊಬ್ಬರು ಅಂಗಡಿಯನ್ನ ತೆರೆದಿರ್ತಾರೆ ಅಲ್ಲಿ. ಆದ್ರೆ ಉಗ್ರರ ದಾಳಿ ನಡೆದಿರುವಂತ ದಿನ ಆ ವ್ಯಾಪಾರಿ ಅಂಗಡಿಯನ್ನ ಕ್ಲೋಸ್ ಮಾಡಿದ್ರು. ದಾಳಿ ನಡೆದು 13 ದಿನಗಳಾದ್ರೂ ಅಂಗಡಿಯನ್ನ ತೆರೆದಿಲ್ಲ. ಹೀಗಾಗಿ ಪ್ರವಾಸಿಗರ ನರಮೇಧದ ಹಿಂದೆ ಅಂಗಡಿ ಮಾಲೀಕನ ಕೈವಾಡವಿದೆಯಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಭಾರತ ಶಾಕ್ ಕೊಟ್ಟಿದೆ. ಇಮ್ರಾನ್ ಖಾನ್ ಎಕ್ಸ್ ಖಾತೆಯನ್ನು ನಿರ್ಬಂಧಿಸಿ ಆದೇಶವನ್ನ ಕೊಟ್ಟಿದೆ. ಮಾಜಿ ಸಚಿವ ಬಿಲಾವಲ್ ಭುಟ್ಟೋ ಎಕ್ಸ್ ಖಾತೆಗೂ ಕೂಡ ನಿರ್ಬಂಧವನ್ನ ಹೇರಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತೆ ಧಿಮಾಕಿನ ಮಾತುಗಳನ್ನಾಡಿದ್ದಾನೆ. ಸಿಂಧೂ ನದಿ ನೀರನ್ನ ತಡೆದ್ರೆ ದಾಳಿ ಮಾಡ್ತೀವಿ, ಸಿಂಧೂ ನದಿಗೆ ಬೇರೆ ಡ್ಯಾಂ ನಿರ್ಮಿಸೋದಕ್ಕೆ ಯತ್ನಿಸಿದ್ರೆ ಜಲಾಶಯದ ಮೇಲೆ ದಾಳಿ ಮಾಡಿ ಒಡೆದಾಕ್ತೀವಿ ಅಂತ ಬಹಿರಂಗವಾಗಿ ಭಾರತಕ್ಕೆ ಬೆದರಿಕೆ ಹಾಕಿದ್ದಾನೆ. ಭಾರತದ ಒಂದೊಂದೇ ಅಸ್ತ್ರಕ್ಕೆ ಪಾಕಿಸ್ತಾನ ಕಂಗೆಟ್ಟಿದೆ. ಮುಂದಿನ ದಾರಿ ಕಾಣದೆ ಪರದಾಡ್ತಾ ಇರುವಂತಹ ಪಾಕ್ ನಾಳೆ ವಿಶೇಷ ಪಾರ್ಲಿಮೆಂಟ್ ಅಧಿವೇಶನ ನಡೆಸೋದಕ್ಕೆ ಮುಂದಾಗಿದೆ. ನಾಳೆ ಸಂಜೆ 5 ಗಂಟೆಗೆ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಎಲ್ಲಾ ಸಂಸದರು ಹಾಜರಾಗಬೇಕು ಅನ್ನೋದಾಗಿ ನೋಟಿಸ್ ಕೊಟ್ಟಿದೆ. ಯುದ್ಧ ಸ್ಥಿತಿ ಭುಗಿಲೆದ್ರೆ ನಾನು ಇಂಗ್ಲೆಂಡ್ಗೆ ಹೋಗ್ತೀನಿ ಅಂತ ಪಾಕ್ ಸಂಸದ ಶೇರ್ ಅಫ್ಜಲ್ ಖಾನ್ ಮರ್ವಾತ್ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಖಾನ್ ಹೇಳಿಕೆ ವೈರಲ್ ಆಗಿದೆ. ಯುದ್ಧವಾದ್ರೆ ಏನ್ ಮಾಡ್ತೀರಿ ಎಂಬ ಪತ್ರಕರ್ತನ ಪ್ರಶ್ನೆಗೆ ಓಡ್ ಹೋಗೋ ಮಾತುಗಳನ್ನಾಡಿದ್ದಾರೆ. ನಾನು ಹೇಳಿದ ತಕ್ಷಣ ನಿಲ್ಸೋಕೆ ಮೋದಿ ಏನು ನನ್ನ ಚಿಕ್ಕಮ್ಮನ ಮಗನ ಅಂತ ಪ್ರಶ್ನಿಸಿದ್ದಾರೆ. ಏಪ್ರಿಲ್ 19ರಂದು ಪ್ರಧಾನಿ ಮೋದಿ ಕಾಶ್ಮೀರಕ್ಕೆ ಭೇಟಿ ಕೊಡಬೇಕಿತ್ತು. ಕಾಟ್ರಾದಲ್ಲಿ ವಂದೇ ಭಾರತ್ ರೈಲಿಗೆ ಚಾಲನೆ ಕೂಡ ಕೊಡಬೇಕಿತ್ತು. 272 ಕಿಲೋಮೀಟರ್ ರೈಲು ಮಾರ್ಗಕ್ಕೆ ಹಸಿರು ನಿಶಾನೆ ತೋರಬೇಕಿತ್ತು. ಹವಾಮಾನ ವೈಪರೀತ್ಯದ ಕಾರಣಕ್ಕೆ ಮೋದಿ ಪ್ರವಾಸ ರದ್ದಾಗಿದೆ. ಪ್ರಧಾನಿ ಮೋದಿ ಕಾಶ್ಮೀರ ಭೇಟಿ ವೇಳೆಗೆ ದಾಳಿಗೆ ಪ್ಲಾನ್ ನಡೆದಿತ್ತು. ಏಪ್ರಿಲ್ 19ನೇ ತಾರೀಕಿನಂದೇ ಜನರ ಮೇಲೆ ದಾಳಿಗೆ ದೊಡ್ಡ ಸಂಚು ರೂಪಿಸಿದ್ರು. ಗುಪ್ತಚರ ಇಲಾಖೆ ಎಚ್ಚರಿಕೆ ನಡುವೆ ಹೆಚ್ಚು ಭದ್ರತೆ ಹಮ್ಮಿಕೊಳ್ಳಲಾಗಿತ್ತು. ಹೀಗಾಗಿ ದಾಳಿಯನ್ನ ಪಹಲ್ಗಾಮ್ಗೆ ಉಗ್ರರು ಶಿಫ್ಟ್ ಮಾಡ್ತಾರೆ. ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆ ಸಿಬ್ಬಂದಿಗೆ ರಜೆ ರದ್ದುಗೊಳಿಸಲಾಗಿದೆ. ದೇಶದ 12 ಶಸ್ತ್ರಾಸ್ತ್ರ ತಯಾರಿಕೆ ಕಾರ್ಖಾನೆಗೆ ಇದು ಅನ್ವಯವಾಗಲಿದೆ. ಭಾರತ ಪಾಕ್ ಉದ್ವಿಗ್ನತೆಯ ನಡುವೆ ಆದೇಶವನ್ನು ಹೊರಡಿಸಲಾಗಿದೆ. ಹೆಚ್ಚೆಚ್ಚು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವಂತಹ ಸಲುವಾಗಿ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು ಸುದೀರ್ಘ ರಜೆಯನ್ನ ಹಿರಿಯ ಅಧಿಕಾರಿಗಳು ರದ್ದು ಮಾಡಿದ್ದಾರೆ. ಸುಹಾಸ್ ಕುಟುಂಬಕ್ಕೆ ಸರ್ಕಾರದಿಂದ ಸಾಂತ್ವನ ಹೇಳದ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಇದೊಂದು ಕೊಲೆ ಪ್ರಕರಣ, ಸುಹಾಸ್ ಶೆಟ್ಟಿ ಮೇಲೂ ಕೇಸ್ಗಳಿವೆ, ಹಾಗಾಗಿ ನಾವು ಭೇಟಿಯನ್ನ ನೀಡಿಲ್ಲ, ಆದರೆ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಬಂಧಿತರು ನಿಜವಾದ ಆರೋಪಿಗಳ ಎಂಬ ಸಂಶಯ ವಿಚಾರಕ್ಕೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಯಾರನ್ನೋ ಆರೋಪಿ ಮಾಡೋದಕ್ಕಾಗತ್ತಾ? ಕೊಲೆ ಕೇಸ್ನಲ್ಲಿ ಯಾರ್ಯಾರನ್ನೋ ಬಂಧಿಸೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಶರಣ್ ಪಂಪ್ವೆಲ್, ಭರತ್ ಕುಮ್ರೇಲ್ಗೆ ಬೆದರಿಕೆ ಹಾಕಿ ಪೋಸ್ಟ್ ಅನ್ನು ಶೇರ್ ಮಾಡಲಾಗಿದೆ. ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್. ಹತ್ಯೆಯಾಗುವುದಕ್ಕೆ ತಯಾರಾಗುವಂತ ಸೋಷಿಯಲ್ ಮೀಡಿಯಾದಲ್ಲಿ ಜೀವ ಬೆದರಿಕೆ ಹಾಕಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಮತ್ತೋರ್ವ ಹಿಂದೂ ಮುಖಂಡನಿಗೆ ಮುಹೂರ್ತ ಫಿಕ್ಸ್ ಮಾಡಿ ಪೋಸ್ಟ್ ಶೇರ್ ಮಾಡಲಾಗಿದೆ. ಹಿಂದೂ ಮುಖಂಡ ಭರತ್ ಕುಮ್ರೇಲ್ಗೆ ಜೀವ ಬೆದರಿಕೆ ಹಾಕಿದ್ದು 5 ಮೇ 2025 ರಾತ್ರಿ 9:30ಕ್ಕೆ ನಿನ್ನ ಸ್ಥಳದಲ್ಲೇ ಕೊಲೆಗೈಯುವುದಾಗಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಕೋಮು ಸಂಘರ್ಷದಿಂದ ಕೋತ ಅಂತಿದ್ದ ಮಂಗಳೂರು ಮತ್ತೆ ಸಹಜ ಸ್ಥಿತಿಗೆ ಮರಳಿದೆ. ಎಂದಿನಂತೆ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಜನ ಬರ್ತಾ ಇದ್ದಾರೆ. ಪಣಂಬೂರು, ಉಳ್ಳಾಲ, ತಣ್ಣೀರ್ಬಾವಿ ಬೀಚ್ಗಳಲ್ಲಿ ಪ್ರವಾಸಿಗರು ಎಂಜಾಯ್ ಮಾಡ್ತಾ ಇದ್ದಾರೆ. ಇಂದು ಬೆಳಿಗ್ಗೆನೇ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ವಾಪಸ್ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆಯ ವಿವಿಧೆಡೆ ಭರ್ಜರಿ ಮಳೆ ಸುರಿದಿದ್ದು ಅಡಿಕೆ ತೋಟಗಳಿಗೆ ನೀರು ನುಗ್ಗಿದೆ. ಚನ್ನಗಿರಿ ತಾಲೂಕಿನ ಕಾರಿಗನೂರು ಹಾಗೆ ಹರಿಹರದ ಕಮಲಾಪುರ ಸೇರಿದಂತೆ ಕೆಲ ಅಡಿಕೆ ತೋಟಗಳಿಗೆ ನೀರು ನುಗ್ಗಿದೆ. ಬಿಸಿಲ ದಗಿಗೆ ಬೇಸತ್ತಿದ್ದಂತ ದಾವಣಗೆರೆ ಜನರಿಗೆ ವರುಣದೇವ ತಂಪೆರೆದಿದ್ದಾನೆ. ಭೂಗತ ಪಾತಕಿ ಬನ್ನಂಜೆ ರಾಜಾಗೆ 12 ದಿನಗಳ ಕಾಲ ಪೆರೋಲ್ ನೀಡಲಾಗಿದೆ. ಉಡುಪಿ ತಾಲೂಕಿನ ಮಲ್ಪೆ ನಿವಾಸದ ಬನ್ನಂಜೆ ರಾಜ ಇಲ್ಲಿಗೆ ಆಗಮಿಸಿದ್ದಾರೆ. ಹೈಕೋರ್ಟ್ಗೆ ಬನ್ನಂಜೆ ರಾಜ ಪೆರೋಲ್ ಅರ್ಜಿಯನ್ನ ಸಲ್ಲಿಸಿದ್ರು. ತಂದೆ ಸುಂದರ್ ಶೆಟ್ಟಿ ಅಂತ್ಯಕ್ರಿಯೆಯಲ್ಲಿ ಬನ್ನಂಜೆ ರಾಜ ಭಾಗಿಯಾಗಲಿದ್ದಾನೆ. ಒಟ್ಟು 23 ಪ್ರಕರಣ ಜೀವಾವಧಿ ಶಿಕ್ಷೆಗೆ ಬನ್ನಂಜೆ ರಾಜ ಒಳಗಾಗಿದ್ದಾನೆ. ಬಿಯರ್ ದರ 10 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ ಅಂತ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ತಿಳಿಸಿದ್ದಾರೆ. ನೆರೆ ರಾಜ್ಯಗಳಿಗಿಂತ ಇಲ್ಲಿ ಕಡಿಮೆ ಇದೆ, ಹೀಗಾಗಿ ಸ್ವಲ್ಪ ಹೆಚ್ಚಿಸಿದ್ದೇವೆ. ಪ್ರೀಮಿಯಂ ಬ್ರ್ಯಾಂಡ್ ದರ ಏರಿಸಿಲ್ಲ, ಬಿಯರ್ ದರ ಮಾತ್ರ ಏರಿಸಿದ್ದೇವೆ ಅಂತ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ರಂಗಯ್ಯನಗಿರಿ ಅರಣ್ಯ ಪ್ರದೇಶದಲ್ಲಿ ಸಾಗುವಾನಿ ಮರಗಳನ್ನು ಕದ್ದಿದ್ದ 2 ಅಂಧರಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರದ ಸ್ವಾಮಿ, ಭದ್ರಾವತಿಯ ಶರತ್ ನಾಯ್ಕ್ ಬಂಧಿತರಾಗಿದ್ದು ಒಂದು ಟ್ರಾಕ್ಟರ್ 22 ಸಾಗುವಾನಿ ತುಂಡುಗಳನ್ನು ಜಪ್ತಿ ಮಾಡಿದ್ದಾರೆ. ಪರಾರಿಯಾಗಿರುವಂತಹ ಇನ್ನಿಬ್ಬರು ಆರೋಪಿಗಳಿಗಾಗಿ ಅರಣ್ಯಾಧಿಕಾರಿಗಳು ಶೋಧ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಕೋಣನಗುಂಟೆ ಬಾರ್ನಲ್ಲಿ ಎಣ್ಣೆ ಕುಡಿಯುತ್ತಾ ಇದ್ದಂತ ರೌಡಿ ಶೀಟರ್ ಮೇಲೆ ಗ್ಯಾಂಗ್ ಒಂದು ಹಲ್ಲೆ ನಡೆಸಿದೆ. ಹಳೆ ಗಲಾಟೆ ನೆನಪಿಸಿಕೊಂಡು ಹಲ್ಲೆ ಮಾಡಿದಂತ ಗ್ಯಾಂಗ್ ಅಂಧರಾಗಿದೆ. ಗುಂಪಿನಲ್ಲಿದ್ದಂತ ಓರ್ವನಿಗೆ ರೌಡಿ ಶೀಟರ್ ಸುಕೇಶ್ ಕಾಟ ಕೊಟ್ಟಿದ್ದಂತೆ. ಇದನ್ನೇ ಮನಸ್ಸಿನಲ್ಲಿಟ್ಕೊಂಡು ಸ್ನೇಹಿತರ ಜೊತೆ ಸೇರಿ ಆರೋಪಿ ಪವನ್ ಸುಕೇಶ್ಗೆ ಮನಸ್ಸು ಇಚ್ಛೆ ಥಳಿಸಿದ್ದಾನೆ.